ಒಂದು ಚಿಕ್ಕದಾಗ ಒಂದು ಪಿಟಿಗೆ ಚಾಲೆಂಜ್ ಕೊಡ್ತಾ ಇದೀನಿ. ನೀನು ಸಾಂಗ್ ಗೆಸ್ ಮಾಡಬೇಕು. ಸಾಂಗ್ ಇದು ಆಕ್ಚುಲಿ ಬಂದು ಪ್ಲೇಸ್ ನೇಮ್ ಇದು. ಓಕೆನಾ? ವೈಲೆನ್ಸ್ 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 ಐ ಡೋಂಟ್ ಲೈಕ್ ಇಟ್. 6 ಮಿನಿಟ್ ತೋರಿಸ್ತಾ ಐತೆ ಪಿಟಿ ವೈಟಿಂಗ್. Sorry, it's DJ. ನಮಸ್ತೆ ವೀಕ್ಷಕರೇ, ಹೊಸ ವಿಡಿಯೋಕ್ಕೆ ಸ್ವಾಗತ. ಇವತ್ತು ಆಕ್ಚುಲಿ ನಮ್ಮ ವಿಡಿಯೋಗೆ ಜಾಯ್ನ್ ಆಗ್ತಾ ಇರೋದು ಬಂದು ಈ ಪಿಟಿ. ನೀವು ಆಲ್ರೆಡಿ ತಮ್ಲೈನ್ ಅಲ್ಲಿ ನೋಡಿರ್ತೀರ ಏನ್ ವಿಡಿಯೋ ಇವತ್ತು ಕಂಟೆಂಟ್ ಅಂತ. ಆಕ್ಚುಲಿ ಇವತ್ತು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗಿರೋದು ಮ್ಯಾಂಗೋ ಐಸ್ ಕ್ರೀಮ್. ಇವಾಗ ಗೊತ್ತು ನಿಮ್ಗೆ ಆಲ್ರೆಡಿ. ಇವಾಗ ಸಮ್ಮರ್ ಆಗಿರೋದ್ರಿಂದ ಇನ್ಸ್ಟಾಗ್ರಾಮ್ ಅಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ ವೈರಲ್ ಆಗ್ತಾ ಇದೆ. ಇವತ್ತೊಂದು ಚಿಕ್ಕದಾಗ ಒಂದು ಪಿಟಿಗೆ ಚಾಲೆಂಜ್ ಕೊಡ್ತಾ ಇದ್ದೀನಿ. ಪಿಟಿಲಿ ಇದ್ದಾನೆ. ಆಕ್ಚುಲಿ ಪಿಟಿದು ನಾನು ಫೋನ್ ಇಸ್ಕೊಂಡಿದ್ದೀನಿ. ಪಿಟಿ, ನಿನ್ಗೆ ಇವಾಗ ಏನ್ ಚಾಲೆಂಜು ಅಂತಂದ್ರೆ, ಚಾಲೆಂಜ್ ಏನಂತ ನಿಂಗೆ ಹೇಳಿರ್ಲಿಲ್ಲ ನಾನು. ಇವಾಗ ನೀನ್ ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿರ್ತೀಯ. ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗ್ತಾ ಇದೆಯಲ್ಲ ಯಾವ್ದದು ಮ್ಯಾಂಗೋದ್ ಐಸ್ ಕ್ರೀಮ್. ಇವಾಗ ಮ್ಯಾಂಗೋ ಮೋಲ್ಡೆಡ್ ಶೇಪ್ ಇರುತ್ತೆ, ಐಸ್ ಕ್ರೀಮ್ ಇರುತ್ತೆ ಆ ತರ. ಇವಾಗ ಮ್ಯಾಂಗೋ ಐಸ್ ಕ್ರೀಮ್ ಅದನ್ನ ನಾನು ಆರ್ಡರ್ ಮಾಡ್ತೀನಿ ನಿನ್ಗೆ. ಇದು ನೀನ್ ಚಾಲೆಂಜ್ ಗೆಲ್ತೀಯೋ ಸೋಲ್ತೀಯೋ ಸೆಕೆಂಡ್ರಿ, ಬಟ್ ನಾನು ಆರ್ಡರ್ ಮಾತ್ರ ಮಾಡ್ತೀನಿ. ಹೆಂಗೈತೆ ಅದು ಟೇಸ್ಟ್ ಅಂತ ನೀನು ರಿವ್ಯೂ ಕೊಡಬೇಕು. ಓಕೆನಾ? ಮತ್ತೆ ಇವಾಗ ಏನಂದ್ರೆ ಚಾಲೆಂಜ್ ನನ್ನ ಪ್ರಕಾರ ನೀನ್ ಸೋಲ್ತೀಯ. ಮೋಸ್ಟ್ಲಿ ಒಂದು 5-6 ಪಿಕ್ಚರ್ಸ್ ಇದೆ. ಆಕ್ಚುಲಿ ಇದು ಒಂದು ಫೋಟೋಸ್ ಬರುತ್ತೆ ಆಕ್ಚುಲಿ. ಓಕೆನಾ? ಆ ಫೋಟೋಸ್ ನ ನೀನು ಗೆಸ್ ಮಾಡಿ ಅದರಿಂದ ಸಾಂಗ್ ಬರುತ್ತೊಂದು. ಆ ಸಾಂಗ್ ನ ನೀನ್ ಯಾವ್ದು ಅಂತ ಕಂಡುಹಿಡಿಬೇಕು, ಕನ್ನಡದು. ಓಕೆನಾ? ಫೋಟೋಸ್ ಇಮೇಜಸ್ ಇರುತ್ತೆ. ಅದ್ ನಿನ್ಗೆ ಆಲ್ರೆಡಿ ನಾನು ಇವಾಗ ಜಸ್ಟ್ ಇವಾಗ ಫೋನ್ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಆ ಫೋನಲ್ಲಿ ಇವಾಗ ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ದೀನಿ. ನೀನ್ ಯಾವ್ದು ಅಂತ ಅದನ್ನ ಒಂದೊಂದೇ ತೋರಿಸ್ಬಿಟ್ಟು ಹಿಂಗೆ ನಮ್ಮ ಕಡೆಗೆ ಅದು ನೀನು ಗೆಸ್ ಮಾಡಬೇಕು. ನಾನು ಸ್ಟಾಪ್ ವಾಚ್ ಆನ್ ಮಾಡ್ತೀನಿ. ಓಕೆನಾ? ಇವಾಗ ಸ್ಟಾರ್ಟ್ ಮಾಡೋಣ. ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀಯಾ? ನೀನು ನನ್ನ ಪ್ರಕಾರ ಸೋಲ್ತೀಯ. ಒಂದ್ 3 ಗೆಸ್ ಮಾಡೋದೇ ನೀನ್ ಹೆಚ್ಚು. ಓಕೆ, 3 ನೀನು ಮೋಸ್ಟ್ಲಿ ಅದು ಇರೋದೇ ಕಡಿಮೆ. ಒಂದು ಚಿಕ್ಕದಾಗಿದ್ದ ನೆಕ್ಸ್ಟ್ ಟೈಮ್ ಇದನ್ನ ನಾನು ಪಬ್ಲಿಕ್ ಅವ್ರ ಜೊತೆ ಮಾಡ್ತಾ ಇದ್ದೀನಿ. ಓಕೆನಾ? ಇವಾಗ ಫಸ್ಟ್ ಟೈಮ್ ನಿನ್ ಜೊತೆ ಟ್ರೈ ಮಾಡ್ತಾ ಇದೀನಿ. ನೀನ್ ಹೆಂಗ್ ಗೆಸ್ ಮಾಡ್ತೀಯ ನೋಡೋಣ. ಸಾಂಗ್ಸ್ಗಳು ತುಂಬಾ ಕೇಳ್ತಾ ಇರ್ತೀಯ ಮೊದ್ಲೇ. ಓಕೆನಾ? ಇವಾಗ ಅದು ನೀನ್ ಹೆಂಗೆ ಐಡೆಂಟಿಫಿಕೇಶನ್ ಮಾಡ್ತೀಯ ಅನ್ನೋದು ನನಗೆ ಕ್ಯೂರಿಯಾಸಿಟಿ ಇದೆ. ಓಕೆ, ಇವಾಗ ಫೈನಲಿ ಪಿಟಿ ರೂಮ್ಗೆ ಎಂಟ್ರಿ ಆಗಿದೀವಿ. ನೋಡಿ, ಇಲ್ಲಿ ಆಕ್ಚುಲಿ ಪಿಟಿ RCB ಕೇಳಿ ಕೇಳ್ಬೇಕಾ, ಲಾಸ್ಟ್ ವರ್ಷನೇ ಕುಪ್ಪಳಿಸ್ಬಿಟ್ಟವನೆ. ನೆಕ್ಸ್ಟ್ ಲೆವೆಲ್. ನಾವಂತ RCB ಬಿಟ್ಕೊಳ ಮತ್ತೆ ಇಲ್ಲ. ಇವಾಗ ನೋಡಿ ಪಿಟಿ ರೆಡಿನಾ? ಪಿಟಿ ರೆಡಿ ಬ್ರೋ. ಫೋನ್ ಮಾಡು ವಾಟ್ಸಪ್. ನನ್ನ ಪ್ರಕಾರ ಇವನು 3 ಕಂಡು ಹಿಡಿಯೋದೇ ಡೌಟು. ಯಾಕಂತಂದ್ರೆ ಸಿಕ್ಕಾಪಟ್ಟೆ ಟೈಮ್ ತಗೊಂತಾನೆ. ಪಿಟಿ, ನಿನ್ಗೆ ಆಪ್ಷನ್ ಕೊಡ್ತಾ ಇದೀನಿ. ವಾಟ್ಸ್ಆಪ್ ಓಪನ್ ಮಾಡ್ದಾ? ಓಕೆನಾ? 1 ನಿಮಿಷ ಇರಿ. ಇವಾಗ ಈ ಕಡೆ ಇಮೇಜ್ ತೋರ್ಸ್ ನನಗೆ. 30 ಸೆಕೆಂಡ್ ಬೇಕಾ ಗೆಸ್ ಮಾಡಕ್ಕೆ? 30 ಸೆಕೆಂಡ್ ಸಾಕಾ? ಯೋಚನೆ ಮಾಡಿ ಹೇಳು. 30 ಸೆಕೆಂಡ್ ಸಾಕಾ ಒಂದು ಗೆಸ್ ಮಾಡಕ್ಕೆ? ಆಕ್ಚುಲಿ ಇದು ನೀನ್ ತೋರ್ಸಿ ಯಾವ್ದಂತ ನಾನು ಹೇಳ್ತೀನಿ. ಇದು ಆಕ್ಚುಲಿ ಬಂದಿದ್ ನೀನು ಸಾಂಗ್ ಗೆಸ್ ಮಾಡಬೇಕು. ಇದರಿಂದ ಒಂದು ಸಾಂಗ್ ಬರುತ್ತೆ. ಓಕೆನಾ? ನಿನ್ಗೆ 30 ಸೆಕೆಂಡ್ ಅಲ್ಲ ಅಂದ್ರೂ ಅಟ್ಲೀಸ್ಟ್ 50 ಸೆಕೆಂಡ್ ಆದ್ರೂ ಕೊಡ್ತೀನಿ. ಓಕೆನಾ? ಟ್ರೈ ಮಾಡು. ಸ್ಟಾರ್ಟ್. ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್. ಗೆಸ್ ಮಾಡು. ಇರ್ಲಿ ಆಯ್ತು. ಏನ್ ಇವಾಗ ಫಸ್ಟ್ನೇದು ಓಕೆ ಜೋಶಲ್ಲಿ ಇದ್ಯಾ? 7 ಸೆಕೆಂಡ್ ಅಲ್ಲಿ ಇವಾಗ ನೀನ್ ನೋಡ್ಬಿಟ್ಟೆ ನೋಡಿದ ತಕ್ಷಣ ಹೇಳ್ದೆ. ಇರ್ಲಿ, ಆ ಕ್ಯೂರಿಯಾಸಿಟಿ ಇರ್ಲಿ. ಆಯ್ತು ಅಣ್ಣ, ಈ ಕಡೆ ತೋರಿಸಿ. ಎಲ್ಲಾನು ನೀವು ಫೋಟೋಗಳು ನೋಡ್ಕೋಗ್ಬಾರ್ದು, ಸ್ಲೈಡ್ ಮಾಡ್ಕೋಗ್ಬೇಕು. ಈಗ ಫಸ್ಟ್ನೇದ್ ನೋಡ್ದೆ 3 ಪೆಗ್ಗಿಗೆ. ಹೇಳು, ಒಂಚೂರು ಮುಂದಕ್ಕಾರೆ ಲೈನ್ ಹೇಳು. 3 ಪೆಗ್ಗಿಗೆ ತಲೆ ಗಿರ್ಗಿರ್ ಬಂದಿದೆ, ನನ್ನ ಕಣ್ಣುಗಳು ಬ್ಲೆಂಡ್ ಆಗಿದೆ. ಓಕೆ, ನೆಕ್ಸ್ಟ್ ಫೋಟೋ ತೋರ್ಸು. ಓಕೆ, ಇವಾಗ ಮತ್ತೆ ಟೈಮರ್ ಆನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಫೋಟೋ ತೋರಿಸಿದ್ದಾನೆ. ಓಕೆ, ಟೈಮ್ ಸ್ಟಾರ್ಟ್ ಮಾಡ್ಲಾ? ಸ್ಟಾರ್ಟ್. ಹೇಳಪ್ಪ. ಕನ್ನಡ ಸಾಂಗು. ಕನ್ನಡನೇ ಇರೋದು ಆಲ್ಮೋಸ್ಟ್ ಎಲ್ಲ. ನೋಡೋಣ. ಜೈ ಶ್ರೀರಾಮ್. ಲೇ ಯೋಚನೆ ಮಾಡು. ಫಸ್ಟ್ನೇದಂತ ಏನ್ ಅಣ್ಣ 7 ಸೆಕೆಂಡಿಗೆ ಹೇಳಿದ್ದು. ಈಗ ಟೈಮ್ ತಗೊಂತಾ ಇದ್ದೇನೆ. ಇರ್ಲಿ ತಗೊಳ್ಳಿ. 26 ಸೆಕೆಂಡ್ ಆಗಿದೆ.
ಆರಾಮಾಗಿ ಹೇಳಿ ಹೆಂಗೆ ಹೇಳ್ತಾನೆ ನೋಡೋಣ. ಲಾಸ್ಟ್ ಅಂದ್ರೆ ಹಬ್ಬ ಅಂದ್ರೆ ನಿನಗೆ ಪಿಟಿ. ಇಲ್ಲಿ ನೋಡು, ಆಯ್ತು 1 ನಿಮಿಷ ಕೊಡ್ತೀನಿ ಪಿಟಿ. 1 ನಿಮಿಷದ ಮೇಲೆ ಹೋಗ್ಲಿ ತಿರ್ಗ್ಸು, ಹೋಗ್ಲಿ ಕ್ಲೂ ಕೊಡ್ತೀನಿ. ತಿರ್ಗ್ಸೋದ್ನ ತೋರ್ಸ್ ನನಗೆ. ಅದು ಫಸ್ಟ್ನೇದು ಶ್ರೀ ಅಂತ ಇದೆ, ಓಕೆನಾ? ಇದು ಮಧ್ಯೆ ಇರೋದು ಗಂಧದ ಮರ, ಆ ಕಡೆ ಇರೋದು ಗೊಂಬೆ. ಗೆಸ್ ಮಾಡಿ ಯಾವ್ದು ಅಂತ. ಗೊಂಬೆ ಆಡ್ಸವನು ಮೇಲೆ ಕುಂತ ನಡಿ ಸೈಡ್. ಅದಲ್ಲ, ಒಂದ್ ನಿಮಿಷ 9 ಸೆಕೆಂಡ್ ಗೊಂಬೆ ಆಡೋದ್ರ ಮೇಲೆ ಕುಂತವನ. ಅಲ್ಲಿ ಗಂಧದ ಮರ ಯಾಕೋ ಬರುತ್ತೆ ಮತ್ತೆ? ಕೇಳಿರ್ತೀಯ ಕಣ, ಕೇಳಿರ್ತೀಯ, ಪಕ್ಕ ಕೇಳಿದ್ಯಾ ಈ ಸಾಂಗು. ಗೆಸ್ ಮಾಡಕ್ ಆಗ್ತಾ ಇಲ್ಲ. ಓಕೆ, ಒಂದ್ ಸೋತ. 1:24 ಸೆಕೆಂಡ್, 1 ನಿಮಿಷ 24 ಸೆಕೆಂಡ್. ಓಕೆ, ನೆಕ್ಸ್ಟ್ ಫೋಟೋ ಸ್ಲೈಡ್ ಮಾಡು. ಇದು ಆಕ್ಚುಲಿ ಬಂದು ಪ್ಲೇಸ್ ನೇಮ್ ಇದು, ಓಕೆನಾ? ಈಗ ನಾನು ಟೈಮರ್ ಸ್ಟಾರ್ಟ್ ಮಾಡೋವರೆಗೂ ಹೇಳಂಗಿಲ್ಲ, ಓಕೆನಾ? ಇದು ಆಕ್ಚುಲಿ ಬಂದು ಪ್ಲೇಸ್ ನೇಮ್. ಹಂಗಂದ್ರೆ ಪ್ಲೇಸ್ಗಳು ಇರುತ್ತಲ್ವಾ, ಅದ್ರ ಪಕ್ಕ ಕಂಡಿಡಿತಾನೆ ಅಂತ ಅನ್ಕೊಂಡಿದೀನಿ. ಇದ್ರಲ್ಲೂ ಅಣ್ಣ ಬೀಳ್ತಾನೋ ಇಲ್ಲ ಗೆಸ್ ಮಾಡ್ತಾನೋ ಗೊತ್ತಿಲ್ಲ. ಎನಿವೆ, ಟೈಮರ್ ಅಂದ್ರೆ ನಾನು ಟೈಮ್ ಆನ್ ಮಾಡೋ ಗಂಟೆ ಇರೋ ಸಮಾಧಾನದಿರೋ ಆನ್ ಮಾಡಿದೀನಿ. ಹೇಳಪ್ಪ, ಮೂಡ್ ಬಿದ್ರೆ ಲಾಜಿಕ್ ಆಗಿ ಥಿಂಕ್ ಮಾಡೋ ಪಿಟ್ಟಿ. ಸೂಪರ್. ಕೊನೆಗೂ ಯಾವ್ದು ಇನ್ನೊಂದ್ಸತಿ ಹೇಳು. ಹೆಂಗ್ ಬಂತ ಅದ್ ಗೆಸ್ ನಿನ್ಗೆ? ಅಲ್ಲ, ಇಡಿ ಫಸ್ಟ್ ಯಾವ್ದು ಹೇಳಿದ್ ನೀನು? ಮೂಡ್ಬಿದ್ರೆ. ಮತ್ತಲ್ಲಿ ಈಶ್ವರಂದು ಯಾಕೋ ಐತೆ ಮಾಡು. ಆಕ್ಚುಲಿ ಇದು ನಮ್ಮ ಕನ್ನಡ ಆಕ್ಟರ್ ಯಾರ್ದಿದು ಐ ಕಾಂಟ್ಯಾಕ್ಟ್ ಮತ್ತೆ ಯಾರಿದು ಅಂತ ನೀನು ಗೆಸ್ ಮಾಡಬೇಕು. ಇರೋ, ನಾನು ಟೈಮ್ ಸ್ಟಾರ್ಟ್ ಮಾಡಿಲ್ಲ. ಧನಂಜಯ್. ನೋಡಿ, ಯೋಚನೆ ಮಾಡು, ಗೆಸ್ ಮಾಡು, ತಿರ್ಗ್ಸು. ಓಕೆ, ನೋಡು ಯಾರು ಅಂತ ಗೆಸ್ ಮಾಡು. ಧನಂಜಯ್ ಅನ್ಸುತ್ತಾ? ಪಕ್ಕನಾ? 100%? ಖುಷಿಯಲ್ಲವನೇ. ಏನ್ 3 ಐಡೆಂಟಿಟಿ ಮಾಡ್ಬಿಟ್ಟೆ ಅಲ್ವಾ? ಪರವಾಗಿಲ್ಲ. ಆದ್ರೆ ಒಂದು ಓಕೆ. ಇವಾಗ ಆಕ್ಚುಲಿ ನಮ್ಗೆ ಯಾರು ಹೇಳಿವ್ರು ಆಲ್ರೆಡಿ, ನಾವ್ ಹೇಳೋದೇ ಬೇಕಾಗಿಲ್ಲ. ಅಂತೆ ಚಿಕ್ಕ ಮಕ್ಳು ಹೇಳ್ತಾರೆ ರಾಕಿಂಗ್ ಸ್ಟಾರ್ ಯಶ್. ಇವಾಗ ಏನ್ ಟ್ವಿಸ್ಟ್ ತಿರುಗಿಸಿಲ್ಲಿ, ನಾನು ಅವ್ರದ್ದು ಫೋಟೋ ತೋರಿಸು ಅಂದೆ. ಓಕೆ, ಈಗ ರಾಕಿಂಗ್ ಸ್ಟಾರ್ ಯಶ್ ಫೋಟೋ ಇದೆ. ಆಕ್ಚುಲಿ ನೀನು ಇವ್ರದ್ದು ಯಾವ್ದಾರ ಒಂದು KGF ಡೈಲಾಗ್ ಹೇಳ್ಬೇಕು. ಹೇಳು ಅಣ್ಣ. ಬ್ಲಾಂಕ್ ಆದ. Violence, violence, violence. I don't like it. But violence likes me. I can't avoid it. ಓಕೆ, ಇವಾಗ ನೆಕ್ಸ್ಟ್ ಫೋಟೋ ಸ್ಲೈಟ್ ಮಾಡಿ. ಏನೋ ಹೇಳ್ತಾ ಇದ್ಯಾ? ನಾನು ಅದಕ್ಕೆ ಇವಾಗ ಕೇಳ್ತಾ ಇದ್ದೀನಿ. ಓಕೆ, ಇವಾಗ ಇದ್ರಲ್ಲಿ ಒಂದು ಸಾಂಗ್ ಗೆಸ್ ಮಾಡ್ಬೇಕು ನೀನು. ಇದು ಆಕ್ಚುಲಿ ಸಾಂಗ್ ಸಿಕ್ಕಾಪಟ್ಟೆ ಒಬ್ಬಂಗೆ ಇಷ್ಟ ನಮ್ ಗ್ಯಾಂಗ್ ಅಲ್ಲಿ. ನೀನು ಅವನು ಕೇಳ್ತೇನೆ ಇದೆ ಯಾವಾಗೂ ಇದನ್ನ ಸಿಕ್ಕಾಪಟ್ಟೆ. ಆಮೇಲೆ ಅವನು ಸಿಕ್ಕಾಪಟ್ಟೆ ಎಷ್ಟ್ ಸತಿ ಕೇಳವನೆ ಅಂತಂದ್ರೆ ನೀನಂತ ಸಾಂಗ್ ಚೇಂಜ್ ಮಾಡೋ ಅಂತಿದೆ. ಆ ಸಾಂಗ್ ಇದೆ. ಆಕ್ಚುಲಿ ಗೆಸ್ ಮಾಡ್ತೀಯ ಅಂತ ಅನ್ಕೊಂಡಿದೀನಿ. ಟೈಮರ್ ಆನ್ ಮಾಡಿದೀನಿ. ಲೇ ಗೆಸ್ ಮಾಡು. ಲಾಜಿಕ್ ಆಗಿ ಯೋಚನೆ ಮಾಡು. ಟೈಮ್ ಓಡ್ತಾ ಇದೆ ನೋಡಿ. ಗೊತ್ತಿಲ್ಲಪ್ಪ. ಇರ್ಲಿ, ಇನ್ನೂ ಕೊಡ್ತೀನಿ. 1 ನಿಮಿಷ ಕೊಡ್ತೀನಿ, ಯೋಚನೆ ಮಾಡು. ಗೊತ್ತಿಲ್ಲ. ಇದೆಲ್ಲ ಗೆಸ್ ಮಾಡಿದೆ. ಆಕ್ಚುಲಿ ಅವನ್ನ ಗೆಸ್ ಮಾಡು, ಕ್ಲೂ ಕೊಡ್ತೀನಿ. ಯೋಚನೆ ಮಾಡು ಬೇಗ. ಗೊತ್ತಾಗ್ತಾ ಇಲ್ವಾ? ನಮ್ಮ ಆಯ್ತು, ಓಕೆ ಅಪ್ಪ, ನಾನೇ ಕ್ಲೂ ಕೊಡ್ತಾ ಇದ್ದೀನಿ. 49 ಸೆಕೆಂಡ್ಸ್ ಆಗಿದೆ. ಇವನು ನಮ್ಮ ಚೋಟು ಯಾರ ಫ್ಯಾನು? ದುನಿಯಾ ವಿಜಯ್. ಅವ್ರದ್ದು ಸಾಂಗ್ ಇದು. ನೆಕ್ಸ್ಟ್ ಲೈವ್ ಹೆಂಗ್ ಹೊಡಿತೀನಿ ಅಂತಂದ್ರೆ, ಇವನು ನಮ್ ಡಿ ಬಾಸ್ ಸಾಂಗ್ ಇದು ಎಲ್ಲ ಮಿಕ್ಸ್ ಮಾಡ್ತಾವನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ
ವಿಜಯ್ ಸರ್ದು ಡಿ ಬಸ್ ಸಾಂಗು ಎಲ್ಲ ಮಿಕ್ಸ್ ಮಾಡ್ತಾವನ ಅಣ್ಣ. ಲವ್ ಸಾಂಗ್ ಇದು ಗೊತ್ತಿಲ್ಲ. ಗೊತ್ತಾಗ್ತಾ ಇಲ್ವಾ? ನೀನ್ ಇವಾಗ ಗೆಸ್ ಮಾಡಿದ್ದೆಲ್ಲ ಕರೆಕ್ಟೇ. ಅವ್ನ್ ಫಸ್ಟ್ ಒಬ್ಬ ಅವನಲ್ಲ, ಅವನು ಕರ್ರಗ ಅವನೇ. ಓಕೆನಾ? ಬ್ಯಾಡ್ ಬಾಯ್ಸ್. ಲೇ ಎಲ್ಲ ಇವನ್ ಆಕ್ಚುಲಿ ಇಲ್ಲಿರೋನಿದು ಬ್ಲ್ಯಾಕ್ ಆಯ್ತಾನು. ಅಯ್ಯ ಲವ್ ಯು ಕರಿಯ, ಐ ಲವ್ ಯು ಕರಿ ಮೋಡ ವ್ಯೂ ಕಣೆ ಅದಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ನಡಿ ಸೈಡ್ಗೆ. ಕರಿಯ ಐ ಲವ್ ಯು. ಅದನ್ನ ನಾನು ಹೇಳಿದ್ದು. ಓಕೆ, ನೆಕ್ಸ್ಟ್. ಈ ಸಾಂಗ್ ಕಂಡಿಡಿಯೋದು ನಿನ್ ಕಷ್ಟನೇ. ನೋಡೋಣ ಕಂಡಿಡಿ ಆದ್ರೆ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು, ಸೂಪರ್ ಅಣ್ಣ. ದೈವ ಅಂತ ಕಾಲು ಮುಗಿದರು. ಬಿಡ ಅಣ್ಣ, ಸ್ಲ್ಯಾಂಗ್ ಅಲ್ಲ ಅವನೇ ಅಣ್ಣ ಹೇಳ್ಬಿಟ್ಟ. ಓಕೆ ಓಕೆ ಓಕೆ, ನೆಕ್ಸ್ಟ್. ಮುಗೀತಾ? ಓಕೆ, ಇದೊಂದು ಗೆಸ್ ಮಾಡು. ಮಾಡ್ತೀಯ ಅನ್ಕೊಂಡಿದೀನಿ. ಇದೇನು ಈಜಿನೇ ಐತೆ. ಸೋಮವಾರ ಶನಿವಾರ ಕೋಡಿನ ಕೊಯ್ಯಂಗಿಲ್ಲ ಹಾಂಜಿ. ನೆಕ್ಸ್ಟ್ ಸಕದ ಕಂಡಿಡ್ದ್ಬಿಟ್ಟ. ಪಿಟಿ ಮುಗೀತಾ? ಫೈನಲ್ ಇನ್ನೊಂದು ಯಾವುದು? ಕಂಡಿಡಿ. ಡೌಟೇ ಬಿಡಿದು. ಸಾಂಗ್ ಅದ ಆಕ್ಚುಲಿ. ನಾನು ಯು ಗಜ 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 ಏನಂದೆ? ಇನ್ನೊಂದ್ಸಲ ಹೇಳು. ಗಜ ಗಜ ಗೊತ್ತಿಲ್ಲ ಇದು. ಓಕೆ, ಫೈನಲಿ ಇವಾಗ ಪಿಟಿಗೆ ಆಲ್ರೆಡಿ ಕಂಡಿಡ್ದಿದ್ದಾನೆ. ಅಂದ ಎಷ್ಟು 4-5 ಐಡೆಂಟಿಫೈ ಮಾಡಿದೆ ಅಲ್ವಾ ಪಿಟಿ? 3 3-4 ಐಡೆಂಟಿಫೈ ಮಾಡಿದ್ಯಾ? ಓಕೆ, ಫೈನಲಿ ಪಿಟಿ ಐಡೆಂಟಿಫೈ ಮಾಡಿದಾನೆ. ಇವಾಗ ಆರ್ಡರ್ ಮಾಡೋ ಟೈಮು. ಪಿಟಿ ಜೆಪ್ಟೋ ತೆಗಿ, ಆರ್ಡರ್ ಮಾಡು. 6 ಮಿನಿಟ್ ತೋರಿಸ್ತೈತೆ. ಪಿಟಿ ವೈಟಿಂಗು. ಆಲ್ಮೋಸ್ಟ್ ಪಾಪ ಅವರು ಎಲ್ಲ ಕಡೆ ಕೊಟ್ಟು ಸುಸ್ತಾಗಿರ್ತಾರೆ ಡೆಲಿವರಿ ಪಾರ್ಟ್ನರ್ಸ್ಗಳು. ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ. ಏನಂತ ನನ್ನ ಮಗ ಸೋಂಬೇರಿಯವರು ಹೋಗಲ್ಲ ಕೆಳಗಡೆ. ಆದ್ರೆ ನೀವುಗಳೆಲ್ಲ ಆದಷ್ಟು ಕೆಳಗಡೆ ಹೋಗಿ ಈಸ್ಕೊಳ್ಳಿ ಆರ್ಡರ್ ಮಾಡೋದವ್ರು. ಆಕ್ಚುಲಿ ಇದೊಂದು ಬೇರೆ ಆರ್ಡರ್ ಮಾಡಿದ್ದೀನಿ. ಮ್ಯಾಂಗೋ ಲಸ್ಸಿ ಅಂತ. ಇದು ಆಕ್ಚುಲಿ ನಂದಿನಿ ಅವ್ರದ್ದು. ನಮ್ ನಂದಿನಿ ಯಾವ ಬ್ರ್ಯಾಂಡ್ಗೂ ಕಮ್ಮಿ ಇಲ್ಲ. ಆದ್ರೆ ಇವಾಗ ಸ್ವೀಟ್ ಲಸ್ಸಿ ಅಂತ ಬಿಟ್ಟಿದ್ದಾರೆ. ಆಕ್ಚುಲಿ ಮ್ಯಾಂಗೋ ಫ್ಲೇವರ್ದು ನೆಕ್ಸ್ಟ್ ಲೆವೆಲ್ ಐತೆ. ನಾನು ಟ್ರೈ ಮಾಡಿದೆ ನೆನೆ, ಅದಕ್ಕೆ ಇವತ್ತು ಪಿಟಿಗೂ ಟ್ರೈ ಮಾಡ್ಸೋಣ ಅಂದ್ಬಿಟ್ಟು ತಂದೆ. ಬಾಕಿ ಟೈಮಲ್ಲೆಲ್ಲ ಸಿಗುತ್ತೆ ಅನ್ನೋ ಗೊತ್ತಿಲ್ಲ. ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಒಟ್ಟು ಅವೈಲಬಲ್ ಇದೆ ಅಂತ ಅನ್ಕೊಂತೀನಿ. ಐಡಿಯಾ ಇಲ್ಲ, ಬಟ್ ಬಾಕಿ ಟೈಮಲ್ಲೂ ಸಿಗ್ಬೋದೇನೋ. ಒಟ್ಟು ಚೆನ್ನಾಗಿದೆ ಮ್ಯಾಂಗೋ ಲಸ್ಸಿ ಅಂತ. ಇವಾಗ ಐಸ್ ಕ್ರೀಮ್ ನೋಡಿ, ಇದೆ ಐಸ್ ಕ್ರೀಮ್. ನೋಡಿ, ಆಮಚ್ಚಿ ಮ್ಯಾಂಗೋ ಐಸ್ ಕ್ರೀಮ್ ಫೈನಲಿ ಮುಂದೆ ಇದೆ. ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ ಇದು ಟ್ರೆಂಡಿಂಗ್ ಆಗ್ತಾ ಇದೆ. ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ನೋಡಿ, ಇದು ಕೈಲಿ ಹೋಲ್ಡ್ ಮಾಡ್ಬೋದು. ಆಕ್ಚುಲಿ ಕೋಲ್ಡ್ ಇರೋದ್ರಿಂದ ಇಲ್ಲ, ಸ್ವಲ್ಪ ಕೋಲ್ಡ್ ಕಡಿಮೆ ಆದ್ರೂ ಕೈಲಿ ಇದು ಹೋಲ್ಡ್ ಮಾಡೋಕ್ಕಾಗಲ್ಲ. ಆಚೆ ಮೋಲ್ಡ್ ಕೊಟ್ಟಿದ್ದಾರೆ. ಸೇಮ್ ಒಳಗಡೆ ಐಸ್ ಕ್ರೀಮ್ ಇದೆ. ಸೇಮ್ ಮ್ಯಾಂಗೋ ತರ ಕಲರ್ ಕೊಟ್ಟಿದ್ದಾರೆ ನೋಡಿ, ಲೈಟ್ ಗ್ರೀನು, ಮತ್ತೆ ಇಲ್ಲೆಲ್ಲ ಫುಲ್ ಎಲ್ಲೋ. ಟೇಸ್ಟ್ ಮಾಡಬೇಕು ಹೇಗಿದೆ ಅಂತ. ಸೇಮ್ ಆಚೆ ಮೋಲ್ಡೆಡ್, ಒಳಗಡೆ ಐಸ್ ಕ್ರೀಮ್. ಸಿಕ್ಕಾಪಟ್ಟೆ ಕೋಲ್ಡ್ ಐತೆ. ಒಂದು 80% ಸೇಮ್. ಒಳಗೆಲ್ಲ ಮ್ಯಾಂಗೋ ಫ್ಲೇವರ್ ಇದೆ, ಮತ್ತೆ ಆಚೆ ಇದು ಕೋಟೆಡ್ ಇದೆಯಲ್ಲ, ಅದು ಫುಲ್ಲು ಹುಳ್ಳುಳ್ಳಿ ಮ್ಯಾಂಗೋ ತರ ಹಣ್ಣಾಗಿರೋ ತರ ಫ್ಲೇವರ್ ಕೊಡ್ತಾ ಇದೆ. ಒಳಗಡೆ ಐಸ್ ಕ್ರೀಮು ಜ್ಯೂಸಿ ಟೈಪ್ ಚೆನ್ನಾಗಿದೆ. ಮ್ಯಾಂಗೋ ಫ್ಲೇವರೇ ಫೀಲ್ ಕೊಡ್ತಾ ಇದೆ. ಐಸ್ ಕ್ರೀಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ.
ಪೇಟಿ ಇವಾಗ ಮ್ಯಾಂಗೋ ಲಸ್ಸಿ ಟ್ರೈ ಮಾಡ್ತಾ ಇದ್ದಾನೆ. ಕುಡ್ದ ಪೇಟಿ? ಸೇಮ್ ಮ್ಯಾಂಗೋ ಸ್ಟೇಟ್, ಹಾ ಸೇಮ್ ಮ್ಯಾಂಗೋ ಟೇಸ್ಟ್, ಮ್ಯಾಂಗೋ ಟೇಸ್ಟ್. ತೋತಾಪುರಿ. ಲೇ ಹೆಂಗಾಯ್ತು? ನೆಕ್ಸ್ಟ್ ಲೆವೆಲ್ ಅಲ್ವಾ? ಭರ್ಜರಿ. ಟ್ರೈ ಮಾಡ್ಬೋದಲ್ವಾ? ಫುಲ್ ಏಕ್ದಮ್ 16 rupees ಅಷ್ಟೇ, ಅದು ನೆಕ್ಸ್ಟ್ ಲೆವೆಲ್ ಐತೆ ಟೇಸ್ಟ್. ಬಜೆಟ್ ಫ್ರೆಂಡ್ಲಿ. ನಂದಿನಿ ಅಂತಾನೆ ಬಜೆಟ್ ಫ್ರೆಂಡ್ಲಿ ಬಿಡು. ಚೆನ್ನಾಗಿದೆ, ಎಲ್ಲರೂ ಟ್ರೈ ಮಾಡಿ. ನೆಕ್ಸ್ಟ್ ಟೈಮ್ ಮತ್ತೆ ಯೂನಿಕ್ ಚಾಲೆಂಜ್ ಇಂದ ಬರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಹೊಡೆಯೋದನ್ನು ಮರಿಬೇಡಿ.